ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ಶುಕ್ರವಾರ ಮಾರ್ಕೆಟ್ ಅಲ್ಲಿ ಏನೇನಾಗಿತ್ತು ಒಂದ್ಸಲಿ ನೋಡ್ಕೊಂಡ್ ಬಂದ್ಬಿಡೋಣ. ಫಸ್ಟ್ ನೋಡಿ, ನಿಫ್ಟಿ 96 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 268 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಂತರದಲ್ಲಿ ಸೆನ್ಸೆಕ್ಸ್ 387 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮೂರು ಮದರ್ ಇಂಡಿಸಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇದು ನಮಗೆ ಇಂದಿಗೆ ಅದು ರೆಡ್ ಕಲರ್ ಅಲ್ಲಿ ಕಾಣಿಸ್ತಾ ಇರಬಹುದು, ಆದರೆ ಅದರ ಮರ್ಮ ಬೇರೆ ಇರುತ್ತೆ. ನಂತರದಲ್ಲಿ ಬೇರಿಶ್ನೆಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಅಟ್ ಪ್ರೆಸೆಂಟ್ಗೆ. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಇದೆ ಅಂತ ಅನ್ಬಿಟ್ಟು, ನೆಗೆಟಿವ್ ಇದೆ ಅಂತ ಹೇಳಿದ್ರೆ, ನೆಗೆಟಿವ್ ಚೇಂಜಸ್ ಇದೆ ಅಂತ ಹೇಳಿದ್ರೆ ನೀವು ಅದನ್ನ ಬುಲಿಶ್ನೆಸ್ ಅಂತ ಅನ್ಕೋಬಹುದು. ಸೊ ಇವತ್ತು ಇಂಡಿಯಾ ವಿಕ್ಸ್ ಪ್ರೆಸೆಂಟ್ ಆಗಿ ಪಾಸಿಟಿವ್ ಆಗಿ +0.83% ಚೇಂಜಸ್ ಅಂತ ಆಗಿದೆ. ಇದು ನ್ಯೂಟ್ರಲ್ ಟು ಬೇರಿಶ್ ಡೇಟಾ ಅಂತ ಕನ್ಸಿಡರ್ ಮಾಡೋಣ, ಆದ್ರೆ ನ್ಯೂಟ್ರಲ್ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ. ನಂತರದಲ್ಲಿ ಕ್ರೂಡ್ ಆಯಿಲ್ ಸೆಪ್ಟೆಂಬರ್ ಫ್ಯೂಚರ್ ಮುಗ್ದಿದೆ ಆಲ್ರೆಡಿ ಲಾಸ್ಟ್ ವೀಕ್. ಸೊ ಎಕ್ಸ್ಪೈರಿ ಆಗಿರೋದ್ರಿಂದ ಇವಾಗ ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ನ ನೀವು ನೋಡ್ಬೇಕಾಗುತ್ತೆ. ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ನ ಸೇಮ್ 6500 ಪ್ರೀ ಕೋವಿಡ್ ಲೆವೆಲ್ ನ ಒಂದು ಸ್ಟ್ಯಾಂಡರ್ಡ್ ಅಂತ ಫಿಕ್ಸ್ ಮಾಡಿದ್ರೆ ಆ ಪ್ರೈಸ್ ಗಿಂತ ಕೆಳಗಡೆ ರನ್ ಆಗ್ತಾ ಇದೆ ಪ್ರೈಸ್ ಅಂತ ಹೇಳಿದ್ರೆ ಇವತ್ತಿನ ಪ್ರೈಸ್, ಅದನ್ನ ನಾವು ಬುಲಿಶ್ನೆಸ್ ಅಂತ ಕರಿತೀವಿ. ಸೊ ಕ್ರೂಡ್ ಆಯಿಲ್ ನಮಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನೋಡಿ, ಡೇ ಟೈಮ್ ಫ್ರೇಮ್ ಅಲ್ಲಿ ಏನ್ ಮಾಡ್ತು ನೀವು ಮೊನ್ನೆ. ನಾನು ಹೇಳಿದ್ದೆ ನಿಮಗೆ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಆದರೆ ಮಾರ್ಕೆಟ್ ಅಲ್ಲಿ ಒಂದು ಸೆಲ್ ಆಫ್ ಬರೋ ಚಾನ್ಸಸ್ ಇರುತ್ತೆ ಅಂತ ಅನ್ಬಿಟ್ಟು. ಸೊ ಬಿಗಿನಿಂಗ್ ಇಂದಾನೇ ಒಂದು ಸ್ಟ್ರಾಂಗ್ ಸೆಲ್ ಆಫ್ ಬಂದಿಂದ ನೀವು ಅಬ್ಸರ್ವ್ ಮಾಡಬಹುದು. ನೋಡಿ, 15 ಮಿನಿಟ್ಸ್ ಲೋ ಬ್ರೇಕ್ ಆಗಿದ ತಕ್ಷಣ ಒಂದು 25,300 ನೀವು ನಂದು ಶುಕ್ರವಾರ ಪ್ರೀ ಮಾರ್ಕೆಟ್ ವಿಡಿಯೋನ ಅಬ್ಸರ್ವ್ ಮಾಡಿ ನೋಡಿ. ನಾನು ಇದೇ ಪ್ರೆಡಿಕ್ಟ್ ಮಾಡಿದ್ದು. ಸೊ ಏನಾದ್ರು ಒಂದು ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಆದರೆ S1 ಮತ್ತು S2 ಈ ಝೋನ್ ಹತ್ರ ಬಂದ್ಬಿಟ್ಟು ಒಂದು ಕನ್ಸಾಲಿಡೇಟ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ನಾವು ಬೇರಿಶ್ ಫ್ಲಾಗ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಅಲ್ಲಿಂದ ನಂತರದಲ್ಲಿ ಒಂದು ರೀಬೌಂಡ್ ಬರೋ ಚಾನ್ಸಸ್ ಇದೆ ಅಂತ ನಾನು ಹೇಳಿದ್ದೆ ಇದನ್ನ. ಅದೇ ರೀತಿಯಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಆಯಿತು, ಆಮೇಲೆ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಮಾಡ್ತು, ನಂತರದಲ್ಲಿ ಒಂದು ಸ್ಟ್ರಾಂಗ್ ರಿಕವರಿನ ನೋಡ್ತಾ ಇದೀವಿ. ಏನಕ್ಕೆ ಅಂತ ಹೇಳಿದ್ರೆ ನಿಫ್ಟಿ 50 ಒಂದು ಅಪ್ ಟ್ರೆಂಡ್ ಅಲ್ಲಿ ಮೂವ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇದನ್ನ ನಾನು ಬೇರಿಶ್ನೆಸ್ ಅನ್ನೋ ಬದಲು ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಹೇಳಕ್ ಟ್ರೈ ಮಾಡ್ತೀನಿ. ಸೊ ಡೇಟಾ ಇನ್ನು ನಮಗೆ ಬುಲಿಶ್ನೆಸ್ ಆಗಿದೆ. ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ ಒಂದು ಸ್ಟ್ರಾಂಗ್ ಸೆಲ್ ಆಫ್ ಬಂತು ಬಿಗಿನಿಂಗ್ ಅಲ್ಲಿ, ಆದರೆ ಅದು ನಂತರದಲ್ಲಿ ಕೊನೆಯಲ್ಲಿ ರಿಕವರಿ ಆಗಿದ್ನ ನಾವು ನೋಡಬಹುದು. ನಂತರದಲ್ಲಿ ಸೆಕ್ಟರಲ್ ಇಂಡಿಸಸ್ ಅಲ್ಲಿ ಏನೇನು ಪರ್ಫಾರ್ಮೆನ್ಸ್ ಆಗಿದೆ ನೋಡಿ. ನಿಫ್ಟಿ ಐಟಿ ನೆಗೆಟಿವ್ ಆಗಿದೆ, ನಿಫ್ಟಿ ಬ್ಯಾಂಕ್ ನೆಗೆಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ನಿಫ್ಟಿ ಆಟೋ ಸೆಕ್ಟರ್ ನೆಗೆಟಿವ್, ನಿಫ್ಟಿ ಮೆಟಲ್ ಸೆಕ್ಟರ್ ಪಾಸಿಟಿವ್. ಸೊ ನಾವು ನೋಡುವ 5 ಮೇಜರ್ ಸೆಕ್ಟರ್ಗಳಲ್ಲಿ 3 ಮೇಜರ್ ಸೆಕ್ಟರ್ಗಳು ನೆಗೆಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬಂದ್ಬಿಟ್ಟು ನ್ಯೂಟ್ರಲ್ ಟು ಬೇರಿಶ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಅಲ್ಲಿ 1599 ಕಂಪನಿಗಳು ಪಾಸಿಟಿವ್ ಆಗಿದೆ, 1425 ಕಂಪನಿಗಳು ನೆಗೆಟಿವ್ ಆಗಿದೆ. ಸೆಂಟಿಮೆಂಟ್ ಬುಲ್ಲಿಶ್ ಆಗಿದೆ. ನಿಫ್ಟಿ 50 ಅಲ್ಲಿ 19 ಕಂಪನಿಗಳು ಪಾಸಿಟಿವ್, 31 ಕಂಪನಿಗಳು ನೆಗೆಟಿವ್, ಸೆಂಟಿಮೆಂಟ್ ಬೇರಿಶ್. ನಿಫ್ಟಿ ಬ್ಯಾಂಕ್ ಅಲ್ಲಿ 6 ಕಂಪನಿಗಳು ಪಾಸಿಟಿವ್, 6 ಕಂಪನಿಗಳು ನೆಗೆಟಿವ್ ಆಗಿರೋದನ್ನ ನೋಡಬಹುದು. ಸೊ ಡೇಟಾ ನ್ಯೂಟ್ರಲ್. ನಂತರದಲ್ಲಿ ಆಪ್ಷನ್ ಚೈನಿಗೆ ಬರೋದಾದ್ರೆ ಮೊದಲು ನಾವು ನಿಫ್ಟಿ 50 ಆಪ್ಷನ್ ಚೈನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಈ ತಿಂಗಳ ನೆಕ್ಸ್ಟ್ ವಾರದ ಎಕ್ಸ್ಪೈರಿ, ಅಂದ್ರೆ ಈ ವಾರದ ಎಕ್ಸ್ಪೈರಿ ಅಂದ್ರೆ ನಾಳೆ ಎಕ್ಸ್ಪೈರಿ 23 ಸೆಪ್ಟೆಂಬರ್. ಈ ಎಕ್ಸ್ಪೈರಿಯ ನೀವು ನೋಡಿದ್ರೆ ಸೊ ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಕೂಡ ಸೆಲ್ ಆಗಿರೋದನ್ನ ನೋಡಬಹುದು. ಸೊ ಡೇಟಾ ಬೇರಿಶ್ ಆಗಿದೆ. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಬೈ ಆಗಿರೋದನ್ನ ನೀವು ನೋಡಬಹುದು. ಸರ್ಟನ್ ರೇಂಜ್ ವರೆಗೂ ಬೈ ಆಗಿದೆ. ನಂತರದಲ್ಲಿ PCR ರೇಷಿಯೋ ನೋಡೋದಾದ್ರೆ PCR ರೇಷಿಯೋ ನಮಗೆ 0.7 0.75 ಇದೆ. ಸೊ ಡೇಟಾ ಬಂದ್ಬಿಟ್ಟು ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. PCR ರೇಷಿಯೋದಲ್ಲಿ ನೀವು ನೋಡ್ಬೇಕಾಗಿರೋದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಮಾರ್ಕೆಟ್ ಏನಾದ್ರು ಓವರ್ ಸೋಲ್ಡ್ ಝೋನ್ ಅಲ್ಲಿ ಇದೆಯಾ ಅಥವಾ ಓವರ್ ಬಾಟ್ ಝೋನ್ ಅಲ್ಲಿ ಇದೆಯಾ ಅಂತ ಅಂದ್ಬಿಟ್ಟು. ಓವರ್ ಸೋಲ್ಡ್ ಝೋನ್ ಅಂತ ಹೇಳಿದ್ರೆ 0.5 ಇಂದ ಕೆಳಗೆ ಬಂದರೆ ಪುಟ್ ಬೈ ಕಾಲ್ ನ ಮಾಡಿ. ಈ 19,36,248 ಡಿವೈಡೆಡ್ ಬೈ 23,63,280 ನೀವು ಮಾಡಿದ್ರೆ ನಿಮಗೆ ಒಂದು ರೇಷಿಯೋ ಬರುತ್ತೆ. ಅದೇನಾದ್ರೂ 0.5 ಕೆಳಗಡೆ ಇದ್ರೆ ಅದನ್ನ ಓವರ್ ಸೋಲ್ಡ್ ಝೋನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅಲ್ಲಿಂದ ಮಾರ್ಕೆಟ್ ಒಂದು ವಿ ಶೇಪ್ ರಿಕವರಿ ಬರೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಅಥವಾ ಅದೇನಾದ್ರೂ 1.4 ಮೇಲ್ಗಡೆ ಬಂದರೆ, ಆ ರೇಷಿಯೋ ಏನಾದ್ರು 1.4 ಮೇಲ್ಗಡೆ ಬಂದ ರಿಸಲ್ಟ್, ನೀವು ಅದನ್ನ ಓವರ್ ಬಾಟ್ ಝೋನ್ ಅಂತ ಅನ್ಕೊಳ್ಳಿ. ಅಲ್ಲಿಂದ ಮಾರ್ಕೆಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಕರೆಂಟ್ಲಿ ಇಟ್ ಈಸ್ ನ್ಯೂಟ್ರಲ್ ಡೇಟಾ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ನೋಡಿ, 25,400 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ ಇವತ್ತಿಗೆ. 25,400. ಅದೇ ರೀತಿಯಲ್ಲಿ ಸಪೋರ್ಟ್ ಸೈಡ್ ಬರೋದಾದ್ರೆ ನೋಡಿ, ನಮಗೆ ಅದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ಇವಾಗ ಆಪ್ಷನ್ ಚೈನ್ ಅಲ್ಲಿ ಇಲ್ಲ, ಯಾಕಂದ್ರೆ ಎಲ್ಲಾ ಕಡೆನೂ ಕಾಲ್ ಪುಟ್ ಬೈ ಆಗಿರೋದ್ರಿಂದ. ಸೊ ಹಾಗಾಗಿ ನಾವು ನಮ್ಮ ಮದರ್ ಇಂಡಿಸಸ್ ಅಲ್ಲಿ ನಾವು ಇದಕ್ಕೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡು ಟ್ರೈ ಮಾಡೋಣ. ನಂತರದಲ್ಲಿ FIDI ಡೇಟಾ ಬನ್ನಿ. ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡಿ, ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS ಬೈ ಮಾಡಿದ್ದಾರೆ ಶುಕ್ರವಾರ, DIs ಕೂಡ ಬೈ ಮಾಡಿದ್ದಾರೆ. ನೆಟ್ ವರ್ತ್ ಅಂತ ಹೇಳೋದಾದರೆ ನಮಗೆ 2,500 ಕೋಟಿಯಷ್ಟು ನೆಟ್ ಬೈ ಆಗಿದೆ.
F&O ಸೆಗ್ಮೆಂಟ್ಗೆ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿದ್ದಾರೆ. ನಾನು ಪ್ರತಿ ಸಲಿನೂ ಹೇಳ್ತಾ ಇದ್ದೀನಿ, ಕ್ಯಾಶ್ ಮಾರ್ಕೆಟ್ ಅಲ್ಲಿ ಏನಾದರೂ FIS ಬೈ ಮಾಡಿದ್ದಾರೆ ಅಂದ್ರೆ ಇಟ್ ಇಸ್ ಲೈಕ್ ಎ ಬುಲ್ಲಿಶ್ ರ್ಯಾಲಿ ಆಗೋ ಚಾನ್ಸಸ್ ಇರುತ್ತೆ ಅಂತ. F&Oದಲ್ಲಿ ಬೈ ಮಾಡಿದ್ದಾರೆ ಅಥವಾ ಸೆಲ್ ಮಾಡಿದ್ದಾರೆ ಅಂದ್ರೆ ಅದು ಟೆಂಪರರಿ ಬೇಸಿಸ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಕ್ಯಾಶ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿದಾಗ ವಾಲ್ಯೂಮ್ಸ್ ಇನ್ಫ್ಲೋ ಆಗಿರುತ್ತೆ ಭಾರತದ ಸ್ಟಾಕ್ ಮಾರ್ಕೆಟ್ಗೆ. ಸೊ FIS ಬೈ ಮಾಡಿರೋದು ನಾನು ಮಾರ್ಕೆಟ್ನ ಬುಲ್ಲಿಶ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. F&Oದಲ್ಲಿ ಸೆಲ್ ಮಾಡಿರೋದನ್ನ ನಾನು ಟೆಂಪರರಿ ಡೌನ್ ಸೈಡ್ ರ್ಯಾಲಿನ ಆಲ್ರೆಡಿ ಶುಕ್ರವಾರ ಕಂಪ್ಲೀಟ್ ಮಾಡಿದೆ ಅಂತ ಹೇಳೋಣ. ಇನ್ನು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡಿದೆ ನೋಡಿ. US30 ನೆಗೆಟಿವ್ ಆಗಿದೆ, US500 ನೆಗೆಟಿವ್, US10 ನ್ಯೂಟ್ರಲ್ ಟು ನೆಗೆಟಿವ್ ಡೇಟಾನ ಕನ್ಸಿಡರ್ ಮಾಡ್ಕೋಬಹುದು. ಸೊ ನ್ಯೂಟ್ರಲ್ ಟು ನೆಗೆಟಿವ್ ಡೇಟಾ. ಇನ್ನು ಕ್ಯಾಶ್ ಮಾರ್ಕೆಟಿಗೆ ಬರೋದಾದ್ರೆ ಯಾವ ತರ ಕ್ಲೋಸ್ ಆಗಿದೆ. ಡೋ ಜೋನ್ಸ್ ಶನಿವಾರ ನೋಡಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ, S&P 500 ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ, ನಾಸ್ಡಾಕ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಬುಲ್ಲಿಶ್ ಡೇಟಾ ನಮಗೆ ತೋರಿಸ್ತಾ ಇದೆ. ಇನ್ನು ಯುರೋಪಿಯನ್ ಮಾರ್ಕೆಟ್ ಕೂಡ ನಮಗೆ ಶುಕ್ರವಾರ ಯಾವ ರೀತಿ ಪರ್ಫಾರ್ಮ್ ಮಾಡಿ ಕ್ಲೋಸ್ ಆಗಿದೆ ನೋಡೋಣ. ನೋಡಿ DAX ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, FTSE 100 ನೆಗೆಟಿವ್, CAC 40 ನ್ಯೂಟ್ರಲ್ ಟು ನೆಗೆಟಿವ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಡೇಟಾ ಬಂದ್ಬಿಟ್ಟು ನೆಗೆಟಿವ್. ಅಮೆರಿಕನ್ ಕ್ಯಾಶ್ ಮಾರ್ಕೆಟ್ ಶನಿವಾರ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಶನಿವಾರ ಅಂತ ಹೇಳಿದ್ರೆ ಶುಕ್ರವಾರದಿಂದ ಶನಿವಾರ ನೈಟ್ ಅದು ಕ್ಲೋಸ್ ಆಗಿರೋದು. ನಂತರದಲ್ಲಿ DAX ನಮಗೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಕೋಬಹುದು. ಇವಾಗ ಏಷ್ಯನ್ ಮಾರ್ಕೆಟ್ ಆಲ್ರೆಡಿ ಪಾಸಿಟಿವ್ ಅಲ್ಲಿ ಓಪನ್ ಆಗಿ ರನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ದಟ್ ಈಸ್ ನಿಕಾಯ್ 225 ನೋಡಿ 1.42% ಪಾಸಿಟಿವ್ ಅಲ್ಲಿ ಗ್ಯಾಪ್ ಅಪ್ ಆಗಿ ಬುಲಿಶ್ ರ್ಯಾಲಿನ ಮಾಡ್ತಾ ಇದೆ. ಹ್ಯಾಂಗ್ಸೆಂಗ್ ಕೂಡ ನೋಡಿ, ಹ್ಯಾಂಗ್ಸೆಂಗ್ ನಿಮಗೆ ಒಂದು ಸ್ಟ್ರಾಂಗ್ ಗ್ಯಾಪ್ ಡೌನ್ ಆಗಿದೆ. ಇವಾಗ ಗ್ಯಾಪ್ ಡೌನ್ ಆಗಿ ಸ್ಟಾರ್ಟ್ ಆಗಿರೋದನ್ನ ನೋಡಬಹುದು ಬಿಹೇವಿಯರ್ನ. ಕಾಸ್ಪಿ ನೋಡಿ, ಕಾಸ್ಪಿನೂ ಕೂಡ ಒಂದು ಪಾಸಿಟಿವ್ ಅಲ್ಲಿ ಓಪನ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬಂದ್ಬಿಟ್ಟು ಕ್ಯಾಶ್ ಮಾರ್ಕೆಟ್ ಅಲ್ಲೂ ಕೂಡ ನಮಗೆ ನ್ಯೂಟ್ರಲ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನಿಕಾಯ್ ಮಾತ್ರ ಹೇಗೆ ಪರ್ಫಾರ್ಮ್ ಮಾಡುತ್ತೆ ನೋಡೋಣ. ಇನ್ನು 2 ಗಂಟೆ ಟೈಮ್ ಇದೆ ಅಲ್ವಾ ಮಾರ್ಕೆಟ್ ಓಪನ್ ಆಗಕ್ಕೆ. ಸೊ ನೋಡೋಣ ಬುಲ್ಲಿಶ್ ರ್ಯಾಲಿನ ಕಂಟಿನ್ಯೂ ಮಾಡುತ್ತಾ ಅಥವಾ ಒಂದು ಆ ಗ್ಯಾಪ್ ನ ಫಿಲ್ ಮಾಡಕ್ ಟ್ರೈ ಮಾಡುತ್ತಾ ಅಂತ ಅಂದ್ಬಿಟ್ಟು. ಇನ್ನು ADRs ಬರಬಹುದಾದ್ರೆ ಇನ್ಫೋಸಿಸ್ ADR ನೆಗೆಟಿವ್, ವಿಪ್ರೋ ADR ನೆಗೆಟಿವ್, ICICI ಬ್ಯಾಂಕ್ ನೆಗೆಟಿವ್, HDFC ಬ್ಯಾಂಕ್ ನೆಗೆಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್. ಸೊ ನಾವು ನೋಡುವ 5 ಕಂಪನಿಗಳಲ್ಲಿ, ಮೇಜರ್ ಕಂಪನಿಗಳಲ್ಲಿ 4 ಕಂಪನಿಗಳಿಗೆ ಡಿಮ್ಯಾಂಡ್ ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಈ ಎಲ್ಲಾ ಡೇಟಾ ಬೇಸಿಸ್ ಮೇಲೆ ಇವತ್ತಿನ ನಾವು ಅನಾಲಿಸಿಸ್ ಸ್ಟಾರ್ಟ್ ಮಾಡೋದಾದ್ರೆ ನೋಡಿ, ಮೊದಲು ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ಅಬ್ಸರ್ವ್ ಮಾಡಿ. ಡಿರೈವೇಟಿವ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ಮಾರ್ಕೆಟ್ ಬುಲ್ಲಿಶ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ನೀವು ಕಂಪೇರ್ ಮಾಡೋದಾದ್ರೆ ನಿಮಗೆ 85 ಪಾಯಿಂಟ್ಸ್ ಪಾಸಿಟಿವ್ ಕಾಣಿಸ್ತಾ ಇದೆ. ಸೊ ಈ ಡೇಟಾ ನಿಮಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ಬುಲ್ಲಿಶ್ ಆಗಿದೆ. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್, ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಫಿಯರ್ ತುಂಬಾ ಕಮ್ಮಿ ಆಗಿದೆ ಮಾರ್ಕೆಟ್ ಅಲ್ಲಿ. ಇದು ಏನಾದರೂ 12, 13 ಆ ತರದ್ ಮೇಲ್ಗಡೆ ಹೋದ್ರೆ ಅಥವಾ 15 ಆ ರೇಂಜಿಗೆ ಹೋಯ್ತು ಅಂತ ಹೇಳ್ಕೊಳ್ಳಿ ಈ ಪ್ರೈಸ್, ಅವಾಗ ನೀವು ಇದನ್ನ ಫಿಯರ್ ಜಾಸ್ತಿ ಆಗಿದೆ, ಮಾರ್ಕೆಟ್ ಬೇರಿಶ್ ಅಂತ ಅನ್ಕೊಬಹುದು. ಆದ್ರೆ ಇವತ್ತು ಕರೆಂಟ್ ಪ್ರೆಸೆಂಟ್ ಇಟ್ ಈಸ್ ಓನ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿರೋದು. ಸೊ ಹಾಗಾಗಿ ಡೇಟಾ ಇನ್ನು ನಮಗೆ ಬುಲಿಶ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ಮತ್ತು ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡೋದಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಏನಾದ್ರು ಇವತ್ತು ಕ್ಯಾಪ್ ಅಪ್ ಆಗುತ್ತಾ ಕ್ಯಾಪ್ ಡೌನ್ ಆಗುತ್ತಾ ಅಂತ ಅಂದ್ಬಿಟ್ಟು. ಗಿಫ್ಟ್ ನಿಫ್ಟಿ ಇವಾಗ 100 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಓಪನ್ ಆಗ್ತಿರೋದನ್ನ ನೋಡ್ಬೋದು ಅಥವಾ ರನ್ ಆಗ್ತಾ ಇದೆ. ಸೊ ನಾವು ಒಂದು 60 ರಿಂದ 80 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಪ್ರೆಡಿಕ್ಟ್ ಮಾಡ್ಕೊಂಡು ನಾವು ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ತಾ ನಮ್ಮ ಪ್ಲಾನ್ಸ್ ನ ರೆಡಿ ಮಾಡ್ಕೊಂಡ್ಬಿಡೋಣ. ನೋಡಿ ಇವತ್ತಿನ ಫಸ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋದಾರೆ ನೋಡಿ, ಮೊದಲನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,431, 25,448 ಎರಡನೇ ರೆಸಿಸ್ಟೆನ್ಸ್ ಮತ್ತು 25,524 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಆಗುತ್ತೆ. ಸಪೋರ್ಟ್ ಸೈಡ್ ಬರೋದಾದ್ರೆ 25,286 ನಮ್ಮ ಮೊದಲನೇ ಸಪೋರ್ಟ್, 25,276 ನಮ್ಮ ಎರಡನೇ ಸಪೋರ್ಟ್ ಮತ್ತು 25,200, 25,300 ಮತ್ತು 25,070 ನಮ್ಮ ಸಪೋರ್ಟ್ ಝೋನ್ಗಳಾಗಿ ಕೆಲಸ ಮಾಡುತ್ತೆ. ಸೊ ನಮ್ಮ ಸಪೋರ್ಟ್ 2 ಮತ್ತು ಸಪೋರ್ಟ್ 3 ತುಂಬಾ ದೂರ ಇರೋದಕ್ಕೆ ಮಲ್ಟಿಪಲ್ಸ್ ಆಫ್ 100 ನ ಮಾರ್ಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಇಲ್ಲಿ ಗ್ಯಾಪ್ಸ್ ಇದೆ ನೋಡಿ. ಗ್ಯಾಪ್ ಅಂತ ಹೇಳಿದ್ರೆ ಏನಿಲ್ಲ, ಕ್ಯಾಂಡಲ್ ಕ್ಲೋಸ್ಗಳು ಅಂದ್ರೆ ಪ್ರತಿದಿನ 3 ಒಂದು ಮಾರ್ಕೆಟ್ ಬಂದ್ಬಿಟ್ಟು ಕ್ಲೋಸ್ ಆಗುತ್ತೆ. ಅಲ್ಲಿಂದ ಒಂದು ಗ್ಯಾಪ್ ಅಪ್ ಆಗುತ್ತೆ, ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಗುತ್ತೆ. ಆ ಪ್ರೈಸಿಗೆ ಬಂದು ವಾಪಸ್ ಫಿಲ್ ಮಾಡಬೇಕು, ಅದು ಮಾರ್ಕೆಟಿನ ಒಂದು ಪದ್ಧತಿ. ಆಯ್ತಾ, ಇವಾಗ ಆ ಗ್ಯಾಪ್ ನ ಫಿಲ್ ಮಾಡಿಲ್ಲ. ಸೊ ಹಾಗಾಗಿ ಈ ಗ್ಯಾಪ್ ಗಳು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ. ಮ್ಯಾಗ್ನೆಟ್ ಅಂದ್ರೆ ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಪ್ರೈಸಸ್ ನ ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಇವಾಗ ಮಾರ್ಕೆಟ್ ನಮಗೆ ಬುಲ್ಲಿಶ್ ಅಲ್ಲಿ ಕಾಣಿಸ್ತಾ ಇರ್ಬೋದು, ಆದ್ರೆ ಇವತ್ತು ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇರೋದ್ರಿಂದ ನೋಡಿ ಪ್ರೈಸಸ್ ಇಲ್ಲಿ ಬರುತ್ತೆ. ಈ ಗ್ಯಾಪ್ ನ ತುಂಬಾ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ಗ್ಯಾಪ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬುಲ್ಸ್ ಬಂದ್ಬಿಟ್ಟು ಒಂದು ಮಾರ್ಕೆಟ್ ನ ರಿಕವರಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ಬೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಹೇಳ್ತಾ ಇದ್ದೆ ನಿಮಗೆ, ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಮಾರ್ಕೆಟ್ ಓವರ್ ಬಾಟ್ ಝೋನ್ ಅಲ್ಲಿ ಇದೆ. ಸೊ ಹಾಗಾಗಿ ಬೈ ಮಾಡಬೇಡಿ ಯಾರು ಅಂತ ಅಂದ್ಬಿಟ್ಟು ವೇಟ್ ಮಾಡಿ ನಿಮಗೆ ಆಪರ್ಚುನಿಟಿ ಸಿಗೋವರೆಗೂ ಕೂಡ ಅಂತ ಅಂದ್ಬಿಟ್ಟು
ಇನ್ನು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಬರೋದಾದ್ರೆ ಇವತ್ತು ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ. ಡೇಟಾ ಬಂದ್ಬಿಟ್ಟು ನಮಗೆ ನ್ಯೂಟ್ರಲ್ ಟು ಬುಲ್ಲಿಶ್ ಡೇಟಾನೇ ಇದೆ ಅಂತ ನಾನು ಹೇಳ್ತೀನಿ. ಸೊ ಬಿಗಿನಿಂಗ್ ಅಲ್ಲಿ ನಿಮ್ಗೆ ಒಂದು ಸೆಲ್ ಆಫ್ ಬರ್ಬೋದು, ಅದು ನಿಮಗೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಸೆಲ್ ಆಫ್. ಆ ಪ್ರಾಫಿಟ್ ಬುಕ್ಕಿಂಗ್ ಸೆಲ್ ಆಫ್ ಬರೋದು ಟೆಂಪರರಿ. ನಂತರದಲ್ಲಿ ಈ 25,240 ಮತ್ತು 25,200 ಈ ಪ್ರೈಸಸ್ ಇದೆ ಅಲ್ವಾ, ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಈ ಸಪೋರ್ಟ್ ಝೋನ್ ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ನಂತರದಲ್ಲಿ ಇನ್ನೊಂದು ಸ್ವಲ್ಪ ಇಲ್ಲೊಂದು ಕನ್ಸಾಲಿಡೇಟ್ ಆಗೋ ಚಾನ್ಸಸ್ ಇರುತ್ತೆ ಹೊರತು ಸ್ಟ್ರಾಂಗ್ ಸೆಲ್ ಆಫ್ ಬರೋ ಚಾನ್ಸಸ್ ಇಲ್ಲ ಇವತ್ತು, ಯಾಕಂದ್ರೆ ಡೇಟಾ ನಮಗೆ ಬುಲ್ಲಿಶ್ ಆಗಿರೋದ್ರಿಂದ. ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ನಿಮ್ಮ ಸೆಟಪ್ಗಳನ್ನ ನೀವು ಟ್ರೇಡ್ ಮಾಡಿ, ವ್ಯೂಸ್ನಲ್ಲ. ಆದರೆ ಈ ಗ್ಯಾಪ್ ಝೋನ್ಗಳು ಮತ್ತು ಸಪೋರ್ಟ್ ಝೋನ್ಗಳನ್ನ ಮಾರ್ಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿ ಏನ್ ಮಾಡೋಣ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.